ಈ ಒಂದು ತೀರ್ಪು ಪ್ರಕಟ ಆಗಿ ಈಗ ಶಶಿಕಲಾ ಮತ್ತೆ ಇಳವರಸಿ ಸುಧಾಕರನ್ ಜೈಲು ಪಾಲಾಗುವಂತಹ ಕ್ಷಣ ಕೂಡ ಹತ್ತಿರ ಬಂದಿದೆ. ಸಾಮಾನ್ಯ ಕೈದಿಯಂತೆ ವಿಕೆ ಶಶಿಕಲಾ ಸೆರೆವಾಸವನ್ನ ಅನುಭವಿಸಬೇಕಾಗತ್ತೆ. ಶಶಿಕಲಾ ನಟರಾಜನ್ ಮತ್ತೆ ಜೆ ಇಳವರಸಿ ಏನು ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ಮುಗಿಸಿಕೊಳ್ತಾ ಇದ್ದಾರೆ. ಜೈಲು ಎಂಟ್ರಿ ಆಗ್ತಾ ಇದ್ದಂತೆ ಅವರು ಮೊದಲು ಅಡ್ಮಿಷನ್ ಪ್ರಕ್ರಿಯೆನ ಮುಗಿಸಿಕೊಳ್ಬೇಕಾಗುತ್ತೆ. ಸದ್ಯ ಕೋರ್ಟ್ ಅಲ್ಲಿದ್ದಾರೆ, ಕೋರ್ಟ್ ಇಂದ ಜೈಲು ಪಾಲಾಗ್ತಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಹೋದ ನಂತರ ಅಡ್ಮಿಷನ್ ಪ್ರಕ್ರಿಯೆ ನಡೆಯುತ್ತೆ. ಅದು ಮುಗಿದ ನಂತರ ಕೈದಿ ನಂಬರ್ ನೀಡಲಾಗುತ್ತೆ. ಮೂವರಿಗೂ ಕೂಡ ಜೈಲು ಅಧಿಕಾರಿಗಳಿಂದ ಕೈದಿ ನಂಬರ್ ನಿಗದಿ ಮಾಡಿ ಆ ನಂಬರ್ ಅನ್ನ ಕೊಡಲಾಗುತ್ತೆ. ಈಗಾಗಲೇ ಹೇಳಿದಂತೆ ಸಾಧ್ಯತೆಗಳನ್ನ ಹೇಳಿದ್ವಿ. 10,711ರಿಂದ 713 ತನಕ 3 ನಂಬರ್ ನ ಕೊಡಬಹುದು ಅಂತ. ಇನ್ನು ಜೈಲಿರುವಂತಹ ಆಸ್ಪತ್ರೆಯ ಸಿಬ್ಬಂದಿ ಅಲ್ಲಿ ಅವರ ಆರೋಗ್ಯ ತಪಾಸಣೆ ನಡೆಸ್ತಾರೆ. ಆ ಜೈಲಲ್ಲಿರುವಂತಹ ಸಿಬ್ಬಂದಿ ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ಇನ್ನೊಂದು ಕೋಣೆಗೆ ಅವರನ್ನ ಕಳುಹಿಸಲಾಗುತ್ತೆ. 2 ಅಥವಾ 3 ಕೈದಿಗಳಿರುವಂತಹ ರೂಮ್ ಅನ್ನ ನಿಗದಿಪಡಿಸಲಾಗುತ್ತೆ. ಅಂದ್ರೆ ಅವರಿಗೆ ಅಂತ ಸಪರೇಟ್ ರೂಮ್ ಅನ್ನ ಕೊಡಲಾಗುವುದಿಲ್ಲ. ಬದಲಿಗೆ ಸಾಮಾನ್ಯ ಮಹಿಳಾ ಕೈದಿಗಳ ರೀತಿ ಮಹಿಳಾ ಕೈದಿಗಳ ಸಾಮಾನ್ಯ ಸೆಲ್ಗೆ ಶಶಿಕಲಾ ಮತ್ತೆ ಇಳವರಸಿಯನ್ನ ಕಳುಹಿಸಿದ್ರೆ, ಪುರುಷ ಕೈದಿಗಳ ಸಾಮಾನ್ಯ ಸೆಲ್ಗೆ ವಿಎನ್ ಸುಧಾಕರ್ನ್ ಅವರನ್ನ ಕಳುಹಿಸಲಾಗುತ್ತೆ. ಸಾಮಾನ್ಯ ಕೈದಿಯಂತೆ ಅವರು ಸೆರೆವಾಸವನ್ನ ಅನುಭವಿಸಬೇಕಾಗತ್ತೆ. ಒಟ್ಟಾರೆ ವಿಕೆ ಶಶಿಕಲಾ ಅವರ ಸೆರೆವಾಸದ ಕ್ಷಣ ಸನ್ನಿಹಿತವಾಗಿದೆ. ಸಾಮಾನ್ಯ ಮಹಿಳಾ ಕೈದಿಯಂತೆ ಶಶಿಕಲಾ ನಟರಾಜನ್ ಮತ್ತೆ ಜೆ ಇಳವರಸಿ ಇಬ್ರು ಕೂಡ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಅವರಿಗೆ ಅಂತ ಸಪರೇಟ್ ಆದಂತಹ ರೂಮ್ ಇರೋದಿಲ್ಲ, ಐಷಾರಾಮಿ ವ್ಯವಸ್ಥೆ ಇರೋದಿಲ್ಲ. ಬದಲಿಗೆ ಸಾಮಾನ್ಯ ಕೈದಿಗಳ ಸಾಮಾನ್ಯ ರೂಮ್ ನಲ್ಲೇ 2-3 ಜನರ ಜೊತೆಗೆ ಅವರು ಇರಬೇಕಾಗತ್ತೆ. ಇನ್ನು ಜೈಲಲ್ಲಿ ಏನೇನು ಕೊಡ್ತಾರೆ ಶಶಿಕಲಾಗೆ ಅಂತ ನೋಡೋದಾದ್ರೆ 3 ಬಿಳಿಸೀರೆ, 1 ತಟ್ಟೆ, 1 ಚೊಂಬು, 1 ಲೋಟ ಮತ್ತೆ 1 ಬಟ್ಟಲು ಊಟ ಮಾಡೋದಿಕ್ಕೆ ಸಾಮಾನ್ಯ ಕೈದಿಯಂತೆ ಅವರನ್ನ ನಡೆಸಿಕೊಳ್ಳಲಾಗುತ್ತೆ. 3 ಡ್ರೆಸ್ಗಳನ್ನ 3 ಸೀರೆಗಳನ್ನ ಕೊಡಲಾಗುತ್ತೆ. ಸಾಮಾನ್ಯವಾಗಿ ಜೈಲಲ್ಲಿ ಧರಿಸುವಂತಹ 3 ಬಿಳಿ ಸೀರೆಗಳು ಅವರ ಕೈದಿಗಳ ಯೂನಿಫಾರ್ಮ್ ಏನಿರುತ್ತೆ ಆ ರೀತಿಯ 3 ಸೀರೆಗಳನ್ನ ಬಿಳಿ ಸೀರೆಯನ್ನ ಕೊಡಲಾಗುತ್ತೆ. ಅದರ ಜೊತೆಗೆ ಅವಶ್ಯವಿರುವಂತಹ ಇತರೆ ಡ್ರೆಸ್ಗಳನ್ನ ಕೂಡ ವಿತರಣೆ ಮಾಡಲಾಗುತ್ತೆ. ಆದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ವಿತರಣೆ ಮಾಡಲಾಗುತ್ತೆ. ಶಶಿಕಲಾ ನಟರಾಜನ್ಗೆ 1 ತಟ್ಟೆ ಮತ್ತೆ 1 ಬಟ್ಟಲನ್ನ ಕೊಡಲಾಗುತ್ತೆ. ಊಟ ಮತ್ತೆ ತಿಂಡಿಯ ವಿಚಾರದಲ್ಲಿ 1 ಚೊಂಬು ಮತ್ತೆ 1 ಲೋಟವನ್ನ ಕೊಡಲಾಗುತ್ತೆ. ಅದನ್ನ ಆ ಕೈದಿ ಅವರ ಪಕ್ಕನೆ ಇಟ್ಕೊಳ್ತಾರೆ. ಅವರೇ ಊಟಕ್ಕೆ ತಿಂಡಿಗೆ ಸರತಿ ಸಾಲಲ್ಲಿ ಹೋಗಿ ತಗೊಳ್ಳುವಂತಹ ಸಂದರ್ಭದಲ್ಲಿ ಆ 1 ತಟ್ಟೆ ಲೋಟವನ್ನ ಉಪಯೋಗಿಸ್ತಾರೆ. ಇನ್ನು ಶಶಿಕಲಾಗೆ 1 ಜಮಖಾನ ಮತ್ತೆ 1 ದಿಂಬು ಮತ್ತೆ 1 ಬ್ಲಾಂಕೆಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಮಲಗೋದಿಕ್ಕೆ 1 ಜಮಖಾನ, ದಿಂಬು ಮತ್ತೆ ಬ್ಲಾಂಕೆಟ್ ಬಿಟ್ರೆ ಬೇರೆ ಐಷಾರಾಮಿ ಹಾಸಿಗೆ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಇನ್ನು ಏನ್ ಕೆಲಸ ಮಾಡಬೇಕು ಅಂತ ಪ್ರತಿ ಭಾನುವಾರ ನಿಗದಿಪಡಿಸಲಾಗುತ್ತೆ. ಯಾರು ಯಾವ ಕೆಲಸವನ್ನ ಮಾಡಬೇಕು ಅಂತ ಅಲಾಟ್ಮೆಂಟ್ ಮಾಡೋದು ಪ್ರತಿ ಭಾನುವಾರ. ಶಶಿಕಲಾಗೆ ಕೆಲಸ ಅಲಾಟ್ ಮಾಡುವಂತಹ ಜೈಲು ಸಿಬ್ಬಂದಿ ಯಾವ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ. ಈ ವಾರ ನಿಮ್ಗೆ ಈ ಕೆಲಸ ಅಂತ. ಇನ್ನು ವಾರದಲ್ಲಿ 1 ದಿನ ಶಶಿಕಲಾ ನಟರಾಜನ್ಗೆ ವೀಕ್ಲಿ ಆಫ್ ಇರುತ್ತೆ. ಇನ್ನು ಈಗಾಗಲೇ ಹೇಳಿದಂತೆ ಯಾವ ರೀತಿ ಒಂದು ವ್ಯವಸ್ಥೆ ಇರಬಹುದು ಜೈಲಲ್ಲಿ ಅಂತ ನೋಡೋದಾದ್ರೆ ಎಲ್ಲಾ ಕೈದಿಗಳಿಗಾಗಿ ಇಟ್ಟಿರುವಂತಹ ಟಿವಿ ನೋಡೋದಿಕ್ಕೆ ಶಶಿಕಲಾಗೆ ಅವಕಾಶ ಇರುತ್ತೆ. ಬಿಟ್ರೆ ಸಪರೇಟ್ ಆಗಿ ಐಷಾರಾಮಿ ವ್ಯವಸ್ಥೆ ಇರೋದಿಲ್ಲ. ಅವರಿಗೆ ಅಂತಾನೆ ಒಂದು ರೂಮ್ಗೆ ಟಿವಿ ಆಗಲಿ ಆ ತರದ್ದು ಏನೂ ಇರೋದಿಲ್ಲ. ಬೆಳಗ್ಗೆ 6:30ಕ್ಕೆ ತಿಂಡಿ, 11:30ಕ್ಕೆ ಊಟ, ಸಂಜೆ 4 ಗಂಟೆಗೆ ಚಹಾ, ಸಂಜೆ 6:30ಕ್ಕೆ ಊಟ. ಅಲ್ಲಿಗೆ ಆ ದಿನದ ಊಟ ಮುಕ್ತಾಯ ಆಗತ್ತೆ. ಸಾಮಾನ್ಯ ಕೈದಿಗಳಿಗಿರುವ ವ್ಯವಸ್ಥೆಯಂತೆ ಶಶಿಕಲಾಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಯಾವ ಕೆಲಸ ಮಾಡಬೇಕು ಅಂತ ಜೈಲು ಸಿಬ್ಬಂದಿ ವಾರ ಸೂಚನೆಯನ್ನ ಕೊಡ್ತಾರೆ. ವಾರಕ್ಕೊಂದು ದಿನ ವೀಕ್ಲಿ ಆಫ್ ಕೂಡ ಇರುತ್ತೆ. ವಾರಕ್ಕೊಮ್ಮೆ ಅಂದ್ರೆ ಶುಕ್ರವಾರ ಶಶಿಕಲಾಗೆ ಮಾಂಸದ ಊಟವನ್ನ ಬಡಿಸಲಾಗುತ್ತೆ. ಎಲ್ಲಾ ಕೈದಿಗಳಂತೆ ಹಬ್ಬದ ದಿನಗಳಲ್ಲಿ ವಿಶೇಷ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು 3 ಬಿಳಿ ಸೀರೆ, 1 ತಟ್ಟೆ ಮತ್ತೆ 1 ಚೊಂಬು, 1 ಲೋಟ ಮತ್ತೆ 1 ಬಟ್ಟಲನ್ನ ಕೊಡಲಾಗುತ್ತೆ. ಊಟ ತಿಂಡಿಯ ವ್ಯವಸ್ಥೆಗೆ ಅದನ್ನೇ ಅವರು ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ಬಾರಿ ಊಟ ತಿಂಡಿಗೆ ಹೋಗುವಂತಹ ಸಂದರ್ಭದಲ್ಲಿ. ಒಟ್ಟಾರೆ ಅದ್ಧೂರಿಯಾಗಿ ವೈಭವದಿಂದ ಜೀವನ ನಡೆಸಬೇಕು ಅಂತ ಕನಸು ಕಾಣ್ತಾ ಇದ್ದಂತಹ ಶಶಿಕಲಾ ಜೈಲಲ್ಲಿ ಯಾವ ರೀತಿಯ ದಿನಗಳನ್ನ ಕಳಿಬೇಕಾಗತ್ತೆ ಅನ್ನೋದನ್ನ ಸಾಧ್ಯತೆಗಳನ್ನ ನಾವು ನೋಡಿದ್ವಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಒಂದು ಕಡೆ ಐಷಾರಾಮಿ ಜೀವನದ ಸಿಎಂ ಆಗಿ ಅಧಿಕಾರ ಇರುವಂತಹ ಕನಸು ಕಾಣ್ತಾ ಇದ್ದಂತಹ ಶಶಿಕಲಾ ಜೈಲಲ್ಲಿ ಮುದ್ದೆ ಮುರಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಜೈಲಲ್ಲಿ ಯಾವ ರೀತಿ ಅಂದ್ರೆ ಜಯಲಲಿತಾಗೆ ಈ ಹಿಂದೆ ಕೊಟ್ಟ ರೀತಿ ಸೌಲಭ್ಯವನ್ನ ಕೊಡಲಾಗುತ್ತಾ ಅಥವಾ ತುಂಬಾ ಸಾಮಾನ್ಯವಾಗಿ ನಡೆಸಿಕೊಳ್ಳಲಾಗುತ್ತಾ?
ಸುಕನ್ಯಾ ಈಗ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಾಮಾನ್ಯ ಕೈದಿಯಂತೆ ಇಲ್ಲೂ ಕೂಡ ಟ್ರೀಟ್ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿಯ ವಿಶೇಷತೆ ಒಂದು ವ್ಯವಸ್ಥೆ ಇಲ್ಲಿ ಈ ಒಂದು ಜೈಲಲ್ಲಿ ಇರಲ್ಲ. ಈಗಾಗಲೇ ನಾವು ಜೈಲಧಿಕಾರಿಗಳ ಜೊತೆ ಮಾತಾಡಿದಾಗ ಅವರು ಹೇಳುವಂತದ್ದು ಏನು ಈ ಒಂದು ಕೋರ್ಟ್ಗೆ ವಿಶೇಷ ನ್ಯಾಯಾಲಯಕ್ಕೆ ಶರಣರಾದ ನಂತರ ನಮ್ಮ ಅಂದ್ರೆ ಜೈಲ್ ಒಳಗಡೆ ಬಂದು ಪೊಲೀಸರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದ ನಂತರ ಜೈಲ್ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ಅಲ್ಲಿ ಅಡ್ಮಿಷನ್ ಬ್ಲಾಕ್ ಅಂತ ಇರುತ್ತೆ. ಅಡ್ಮಿಷನ್ ಬ್ಲಾಕ್ ಅಲ್ಲಿ ಅವರು ಈ ಒಂದು ಅಡ್ಮಿಷನ್ ಆಗ್ಬೇಕಾಗುತ್ತೆ ಈ ಒಂದು ಸಂಬಂಧಪಟ್ಟಂತೆ. ಆಮೇಲೆ ಜೊತೆಗೆ ಅದ ನಂತರ ನಾವು ಆಸ್ಪತ್ರೆಗೆ ಅಲ್ಲೇ ಜೈಲ್ ಒಳಗಡೆ ಇರುವಂತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡ್ತಾರೆ. ಆಮೇಲೆ ಜೊತೆಗೆ ಅವ್ರಿಗೆ ಏನಾರು ಹಿಂದೆ ಕಾಯಿಲೆ ಇದ್ದಿದ್ರು ಆಮೇಲೆ ಯಾವ್ದಾರ ಟ್ಯಾಬ್ಲೆಟ್ಸ್ ಗಳನ್ನ ಅವ್ರು ತಗೋತಾ ಇದ್ರು ಎಲ್ಲ ಕೂಡ ವೆರಿಫೈ ಮಾಡ್ತಾರೆ. ಅಲ್ಲಿಯ ಜೈಲಿನ ಡಾಕ್ಟರ್ ಏನ್ ಸೂಪರಿಂಟೆಂಡೆಂಟ್ ಇರ್ತಾರೆ ಅವರು ಸಂಪೂರ್ಣವಾಗಿ ತಪಾಸಣೆ ಮಾಡ್ತಾರೆ. ನಂತರ ಅವ್ರಿಗೆ ಲೇಡೀಸ್ ಅಂದ್ರೆ ಇವರಿಬ್ರಿಗೂ ಅಂದ್ರೆ ಶಶಿಕಲಾ ಮತ್ತೆ ಇವ್ರಿಗೆ ಮಾತ್ರ ಅವ್ರಿಗೆ ಲೇಡೀಸ್ ಏನ್ ವಾರ್ಡ್ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಇರುವಂತ ಒಂದು ರೂಮ್ಗಳಲ್ಲಿ ಕೂಡ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ ನಂತರ ಅವ್ರಿಗೆ ಕೈ ನಂಬರ್ ಅನ್ನು ಕೊಡ್ತಾರೆ. ಜೊತೆಗೆ ಅವರ ಏನು ಈ ಸಜೆಯಾಗಿದ್ದಂತ ಕೈದಿಗಳಿಗೆ ನೀಡುವಂತ ರೆಗ್ಯುಲರ್ ಆಗಿ ನೀಡುವಂತ ವ್ಯವಸ್ಥೆ ಅಂದ್ರೆ 4 ಸೀರೆ ಇರ್ಬೋದು, ಜೊತೆಗೆ ತಟ್ಟೆ ಲೋಟ ಚೆಂಬು ಇವನ್ನೆಲ್ಲಾನು ಕೂಡ ಕೊಡ್ತಾರೆ. ಒದಿಕೆ ಮತ್ತೆ ಒಂದು ಕೆಳಗಡೆ ನೆಲ ಹಾಸಕ್ಕೆ ಒಂದು ಜಂಪನ ಟೈಪ್ ಅಲ್ಲಿ ಇರುವಂತದನ್ನ ಕೊಡ್ತಾರೆ. ಅದ ನಂತರ ಇನ್ನ ಅವರ ಊಟಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಟೈಮ್ ಅನ್ನು ಕೂಡ ಹೇಳ್ತಾರೆ. ಇಷ್ಟಿಷ್ಟು ಗಂಟೆಗೆ ಊಟ ಇರುತ್ತೆ, ತಿಂಡಿ ಇರುತ್ತೆ ಅಂತ ಕೂಡ ಇದನ್ನ ಬ್ರೀಫ್ ಮಾಡ್ತಾರೆ. ಅದ ನಂತರ ಅಂದ್ರೆ ಎವ್ರಿ ಸಂಡೇ ಕೂಡ ವರ್ಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಆ ಸಂಡೇ ಅಂದ್ರೆ ಈಗ ಶಶಿಕಲಾ ಮತ್ತೆ ಅವ್ರಿಗೆ ಈ ಒಂದು ಸಂಡೇ ವರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಯಾವ್ದಾರ ಕೆಲಸವನ್ನ ಕೂಡ ಅವ್ರಿಗೆ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಲಿನೂ ಕೂಡ ಕೊಡ್ತಾರೆ. 50 ರೂಪಾಯಿ ದಿನ ಕೂಲಿ ಅಂತಾನು ಕೂಡ ಕೊಡ್ತಾರೆ. ಅದ ನಂತರ ಅವರು ತಿಂಗಳಿಗೊಂದ್ಸರಿ ಅವ್ರಿಗೆ ಆ ದುಡ್ಡು ಬದಲಾಗಿ ಕೂಪನ್ ಅನ್ನು ಕೊಡ್ತಾರೆ. ಆ ಕೂಪನ್ ಏನು ಅವರು ದುಡಿಮೆ ಮಾಡಿತಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ವಾರಕ್ಕೆ ಒಂದಿನ ವೀಕ್ ಆಫ್ ಅಂತಾನು ಕೂಡ ಇರುತ್ತೆ. ಅದ ನಂತರ ಅವರು ಕೂಪನ್ ಅನ್ನು ತಗೊಂಡು ಅವರು ಒಳಗಡೆ ಜೈಲು ಒಳಗಡೆ ಇರುವಂತದ್ದು ಏನಾರ ಪರ್ಚೇಸ್ ಮಾಡ್ಕೋಬಹುದು. ಅಂದ್ರೆ ಪೇಸ್ಟ್ ಬ್ರಷ್ ಏನೇನು ಸಾಮಗ್ರಿಗಳು ಬೇಕು ಅವಶ್ಯಕತೆ ಅದನ್ನ ಕೂಡ ಅಲ್ಲಿ ಅವರು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಇರಬಹುದು. ಇನ್ನು ಉಳಿದಂತೆ ಅವ್ರಿಗೆ ಇನ್ನೇನ ಆರೋಗ್ಯದಲ್ಲಿ ಏನಾರ ಮತ್ತೇನಾರ ಹುಷಾರಿಲ್ಲದೆ ಕೂಡ ಅವ್ರಿಗೆ ರಜೆಯನ್ನ ಕೊಡ್ತಾರೆ. ಇದು ರೆಗ್ಯುಲರ್ ಆಗಿ. ಇನ್ನ ಶಶಿಕಲಾ ಕೂಡ ಇಲ್ಲಿ ಯಾವುದೇ ರೀತಿಯ ವಿಶೇಷವಾಗಿ ಅವ್ರಿಗೆ ವ್ಯವಸ್ಥೆಯನ್ನು ಇಲ್ಲಿ ಏನ್ ಕೊಟ್ಟಿರೋದಿಲ್ಲ. ಪ್ರೋಟೋಕಾಲ್ ಪ್ರಕಾರ ಅವರು ಅಂದ್ರೆ ಹಿಂದೆ ಜೈಲಲ್ಲಿ ಇದ್ದಂಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಅನ್ನೋದು ಯಾವುದೇ ರೀತಿ ಇಲ್ಲ. ಅಲ್ಲಿಯ ನ್ಯಾಯಾಧೀಶರು ಅನುಮತಿ ಕೊಟ್ರೆ ಮಾತ್ರ ಇವರು ಅದಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ಆಗಿ ಒಂದು ಫೆಸಿಲಿಟೀಸ್ ಕೊಡ್ತಾರೆ. ಈಗಾಗಲೇ ಆ ಶಶಿಕಲಾ ಈಗ ನ್ಯಾಯಾಧೀಶರು ಮುಂದೆ ಬಂದು ನನಗೆ ಮನೆ ಊಟ ಬೇಕು, ನನಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕೆಲವೊಂದು BP ಇದೆ, ಶುಗರ್ ಇದೆ ಅನ್ನೋ ಒಂದು ಲೆಕ್ಕವನ್ನು ಕೂಡ ಒಂದು ಹೆಲ್ತ್ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಯ ನ್ಯಾಯಾಧೀಶರು ಸದ್ಯಕ್ಕೆ ಅದನ್ನ ಏನು ಮನೆ ಊಟಕ್ಕೆ ವ್ಯವಸ್ಥೆಗೆ ಯಾವುದೇ ರೀತಿಯ ಅನುಮತಿ ಕೊಟ್ಟಿಲ್ಲ. ಯಾಕೆಂದ್ರೆ ಜೈಲಾಧಿಕಾರಿಗಳು ವೈದ್ಯಾಧಿಕಾರಿಗಳು ಡಿಸೈಡ್ ಮಾಡಿ ಅಲ್ಲಿ ರಿಪೋರ್ಟ್ ಕೊಟ್ಟ ನಂತರ ಮುಂದಿನ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟಂತೆ ಉಳಿದಂತೆ ಸಾಮಾನ್ಯ ಕೈದಿಯಂತೆ ಎಲ್ಲಾ ರೀತಿಯ ಒಂದು ಏನೇನು ನಿಯಮಗಳಿತ್ತು ಅದರ ಅಡಿಯಲ್ಲೇ ಜೈಲಾಧಿಕಾರಿಗಳು ಇವ್ರನ್ನ ಟ್ರೀಟ್ ಮಾಡ್ತಾರೆ. ಸುಕನ್ಯಾ, ಧನ್ಯವಾದ ಕಿರಣ್.